ಒಂದು ಫಸ್ಟ್ ರಿಯಾಕ್ಷನ್ ಕೊಟ್ಬಿಡಿ ಸರ್. ಮೇ 1 ಹೊಸ ವರ್ಷ ಅನ್ನೋ ರೀತಿಯಲ್ಲಿ ಫೀಲ್ ಆಗ್ತಾ ಇದೆ ಜನಸಾಮಾನ್ಯರಿಗೆ. ಹೊಸ ವರ್ಷ ಅಲ್ಲ ರೀ, ಕಾಸ್ಟ್ಲಿ ದುನಿಯಾ ಅಂತ ಜನ ಮಾತಾಡ್ತಿದ್ದಾರೆ. ಏನ್ ಹೇಳ್ತೀರಿ? ಇಲ್ಲ, ಈ ಬದಲಾವಣೆ ಕೆಲವು ಅನಿವಾರ್ಯವೂ ಆಗಿದೆ ಅಂತ ನನಗನ್ಸುತ್ತೆ. ಯಾಕೆಂತಂದ್ರೆ ಈಗ ಆನ್ಲೈನ್ ಗೇಮಿಂಗ್ ವಿಚಾರಕ್ಕೆ ಬಂದ್ರೆ, ಗ್ಯಾಸ್ ಸಿಲಿಂಡರ್ ವಿಚಾರಕ್ಕೆ ಬಂದ್ರೆ, ಮತ್ತೆ ನಮ್ಮ ಸೇಫ್ಟಿಯ ವಿಚಾರಕ್ಕೆ ಬಂದ್ರೆ, ಬ್ಯಾಂಕ್ ಅಕೌಂಟ್ ನಾವು ವಿಡ್ರಾ ಮಾಡುವಾಗ ಈ ತರದ ವಿಚಾರಗಳಿಗೆ ಬಂದಾಗ ಕೆಲವನ್ನ ಸ್ವಾಗತಿಸ್ಬೇಕಾಗತ್ತೆ. ಕೆಲವು ದುಬಾರಿ ಆಗತ್ತೆ, ಅದು ಜನಜೀವನಕ್ಕೆ ಕಷ್ಟ ಆಗತ್ತೆ. ಅವುಗಳನ್ನ ನಾವು ಸರ್ಕಾರಕ್ಕೆ ಮತ್ತೆ ರಿಕ್ವೆಸ್ಟ್ ಮಾಡ್ಬೇಕಾಗತ್ತೆ, ಇದನ್ನ ನಮ್ಗೆ ಮತ್ತೆ ಮರುಪರಿಶೀಲಿಸಿ ಅಂತ. ಯಾಕಂದ್ರೆ ಇವಾಗ ಬದಲಾಗ್ತಿರುವ ಜಗತ್ತಲ್ಲಿ ನೀವು ನೋಡಿದ್ರೆ ಯುವ ಶಕ್ತಿ ಜಾಸ್ತಿ ಇದೆ ಭಾರತದಲ್ಲಿ. ಇಂಥ ಕಡೆ ಈಗ 59 ಕೋಟಿ ಜನ ಭಾರತೀಯರು ಆನ್ಲೈನ್ ಗೇಮ್ ಆಟ ಆಡ್ತಾರೆ. ಸೊ ಇದರಲ್ಲಿ 40% ಅಂದ್ರೆ ಭಾರತದ ಒಂದು 40% ಪಾಪ್ಯುಲೇಷನ್ ಇದೆ. ಸೊ ಇವ್ರಿಗೆ ನೋಡಿ ಯಾವ ತರದಲ್ಲಿ ಕೆಲವರು ಇವನ್ ಆತ್ಮಹತ್ಯೆ ಮಾಡ್ಕೋತಾರೆ, ಮೇಲಿಂದ ಬಿದ್ದು. ಅದು ಯಾವ ತರದೆಲ್ಲ ಗೇಮ್ಸ್ ಗಳಿದೆ ಈಗ, ಆನ್ಲೈನ್ ಗೇಮ್ಗಳು. ಕೆಲವರು ಅಡಿಕ್ಟ್ ಆಗ್ಬಿಟ್ಟು ಜೀವನನೇ ಹಾಳು ಮಾಡ್ಕೊಳ್ತಾರೆ. ಅಂತ ಸಂದರ್ಭದಲ್ಲಿ ಅದು ಸ್ವಾಗತಿಸ್ಬೇಕಾಗತ್ತೆ. ಅಂತ ಏನು ಕ್ರಮಗಳನ್ನ ಕೈಗೊಂಡಿದ್ದಾರೆ ಅದಕ್ಕೆ ನಾವು ಸ್ವಾಗತಿಸ್ಬೇಕಾಗತ್ತೆ. ಇನ್ನ ಕೆಲವು ವಿಚಾರಕ್ಕೆ ವಿಮೆ ದರಕ್ಕೆ ಬಂದಾಗ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಜಾಸ್ತಿ ಮಾಡಿದ್ದಾರೆ. ಸೊ ಅವುಗಳನ್ನ ಒಂದ್ ಸ್ವಲ್ಪ ಕಡಿಮೆ ಮಾಡಿ, ಜಾಸ್ತಿ ಮಾಡಿಲ್ದಿದ್ರೆ ಒಳ್ಳೇದಿತ್ತು. ಅಲ್ಲ, ಸ್ವಲ್ಪ ಉಳ್ಸೋಕೆ ಅಂತ ತಾನೇ ಸರ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಎಲ್ಲ ಮೊರೆ ಹೋಗೋದು ಕೆಲವರು. ಈಗ ಅದನ್ನು ಕೂಡ ಜಾಸ್ತಿ ಮಾಡ್ಬಿಟ್ರೆ ಏನಪ್ಪ ಮಾಡೋದು ಅನ್ನೋಂತ ಆತಂಕ. ಈ ಮಧ್ಯಮ ಬಡವರ್ಗದವರಿಗೆ ಅದು ಅನುಕೂಲ ಆಗುತ್ತಾ ಅಂತ ನೋಡಿದ್ರೆ ಒನ್ಸ್ ಅಗೇನ್ ಅನಾನುಕೂಲನೇ, ಸಂಕಷ್ಟ. ಅಲ್ಲ, ನೀವು ಬರೀ ಈಗ ಒಂದೆರಡು ಈ ತರದ್ದಿದೆ. ಬಟ್ ಬಹುತೇಕ ಈಗ ಇವತ್ತಿಂದ ಏನ್ ಜಾರಿಗೊಳಿಸ್ತಾ ಇದ್ರೆ ಅದರಲ್ಲಿ ಬಹುತೇಕ 7 ರಿಂದ 8 ಅಂಶಗಳು ಬಹುತೇಕ ಜನರಿಗೆ ಅನುಕೂಲ ಆಗುವಂತದ್ದು ಇದೆ. ಈ ತರ 1-2 ಅಂಶಗಳು ನನಗೆ ನೀವು ಹೇಳಿದ್ದು, ಇದು ವಿಮೆ ಇರ್ಬೋದು ಅಥವಾ ವಿಡ್ರಾಲ್ ನ ಕಡಿಮೆ ಮಾಡಿರೋದು, ಇವುಗಳ ಒಂದಷ್ಟು ಸಂಕಷ್ಟಕ್ಕೂ ದುಡುತ್ತೆ. ಸೊ ಎರಡನ್ನೂ ಮಿಕ್ಸ್ಚರ್ ಇದೆ ಇವತ್ತು ಜನಕ್ಕೆ. ಒಂದಷ್ಟು ಸಿಹಿ, ಒಂದಷ್ಟು ಕಷ್ಟ. ಓಕೆ ಕೇಶವ್ ಸರ್, ಹಾಗೆ ಸಂಪರ್ಕದಲ್ಲಿ ಇರಿ ಸರ್. ವಾಪಸ್ ಬರ್ತೀನಿ, ತಮ್ಮಿಂದ ರಿಯಾಕ್ಷನ್ ಪಡ್ಕೊಳ್ತೀನಿ ನಾನು. ಪ್ರಮುಖವಾಗಿ ಕೃಷ್ಣ ಸರ್, ತಮ್ಮ ಫಸ್ಟ್ ರಿಯಾಕ್ಷನ್ ಕೊಟ್ಬಿಡಿ ಸರ್. ಈ ಬ್ಯಾಂಕಿಂಗ್ ವಹಿವಾಟಲ್ಲೂ ಕೂಡ ಒಂದಷ್ಟು ಮೇಜರ್ ಬದಲಾವಣೆಗಳಾಗಿದೆ ಅಂತ ಕೇಳ್ಪಡ್ತಾ ಇದ್ವಿ ನಾವು. ತುಂಬ ಮೇಜರ್ ಬದಲಾವಣೆಗಳ ಸರ್, ಹೆಂಗೆ ಅಂತ? ಮೊದಲು ಅಂತ ಹೇಳ್ತಾ ಇರಬೇಕು ಅಂತ ನೀವು ಕೇಳ್ತಾ ಇರೋದ್ರಿಂದ ನಾ ಗ್ಯಾರಂಟಿ ನ್ಯೂಸಿಂದ ಮಾತಾಡ್ತಾ ಇರಬೇಕಾದ್ರೆ ಜೀವಾವಧಿ ಗ್ಯಾರಂಟಿ ನ್ಯೂಸ್ ಒಂದೇ ಒಂದು ಬದಲಾವಣೆ ಅಷ್ಟೇ. ಬದಲಾವಣೆ ಅನ್ನೋದು ಸಹಜ. ಆ ಬದಲಾವಣೆಗೆ ನಾವು ಅದು ಅನುಸರಿಸ್ಕೊಂಡು ಹೋದರೆ ನಮ್ಮ ಜೀವನ ಗಾಡಿ ಓಡುತ್ತೆ. ಇಲ್ಲ ಅಂದರೆ ನಾವೇ ಎಡವು ಬೀಳ್ತೀವಿ ಅಷ್ಟೇ. ಇವಾಗ ಒಂದು 6-7 ವರ್ಷದ ಕೆಳಗೆ ಪ್ರಕೃತಿ ಅಂತ ಹೇಳ್ತೀನಿ. ಪ್ರಕೃತಿ ಅನ್ನೋದನ್ನ ಇಂಗ್ಲೀಷಲ್ಲಿ ನೇಚರ್ ಅಂತ ಹೇಳ್ಬೋದು. ಆ ನೇಚರ್ ಅನ್ನೋದು ಒಳ್ಳೆ ಟೀಚರ್. ಅದು ಆ ಟೀಚರು ಒಳ್ಳೆ ಚೇಂಜ್ ಅನ್ನೋದು ಏನು ಅನ್ನೋದು ಪಾಠ ಹೇಳ್ಕೊಟ್ಟಿದೆ. ಇವಾಗ ಪ್ಯಾಂಡಮಿಕ್ ಬಂದಾಗ ನಾವು ಬದಲಾವಣೆ ಆಗಿಲ್ವಾ? ಕೋವಿಡ್ ಅಂತ ಸಮಯದಲ್ಲೇ ಒಗ್ಗಿಸ್ಕೊಂಡಿದ್ವಿ. ಹೌದಲ್ವಾ? ಕೋವಿಡ್ ಅನ್ನೋದಲ್ಲೇ ನಾವು ಬದುಕೊಂಡಿದ್ವಿ. ಶಾಲೆಗೆ ಹೋಗದೆ, ಆಫೀಸ್ಗೆ ಹೋಗದೆ, ಇರೋ ಜಾಗಕ್ಕೆ ದುಡ್ಡು ಸಂಬಳ ಬಂದಾಗ ಆವಾಗ ನಾವು ಸುಮ್ಮನೆ ಇದ್ವಾ? 1 ಪೈಸಾನು ಬಸ್ಸಿಗೆ ಖರ್ಚು ಮಾಡಲಿಲ್ಲ, ಆಟೋಗೂ ಖರ್ಚು ಮಾಡಲಿಲ್ಲ, ಇರೋ ಕಡೆ ಕೆಲಸ ಮಾಡಿದ್ದೀವಿ ತಾನೆ. ಕೆಲವೊಂದು ಕಡೆ ನಾವು ಮಜಾನು ಮಾಡಿದ್ದೀವಿ, ಬೆನಿಫಿಟ್ಟು ತಗೊಂಡಿದ್ದೀವಿ. ಈ ಬದಲಾವಣೆಗೆ ನಾವು ಅಡ್ಜಸ್ಟ್ ಆಗಲೇಬೇಕು. ಇವಾಗ ಬ್ಯಾಂಕು ಅಂತ ಹೇಳುವಾಗ ನಾನು ಯಾರೋ ಒಬ್ರು ಹೇಳಿದರು, ಬ್ಯಾಂಕ್ ಏನಪ್ಪ ಅಂದರೆ ಬ್ಯಾಂಕಲ್ಲಿ ಯಾರು ಕೆಲಸ ಮಾಡಿದ್ರು ಬಡ್ಡಿ ಮಕ್ಕಳು. ಯಾಕೆಂದರೆ ಬಡ್ಡಿಯಲ್ಲಿ ಬದುಕೋರು. ಇಲ್ಲ ಬಡ್ಡಿ ಕೊಡ್ತಾರೆ, ಇಲ್ಲ ಬಡ್ಡಿಗೆ ತಗೊಳ್ತಾರೆ, ಎರಡು. ನಾವು ನೋಡ್ತಾ ಇದ್ದಾಗೆ ಒಂದು 20-30 ವರ್ಷದಿಂದ 15-18% ಠೇವಣಿಗೆ ಬಡ್ಡಿ ಇರ್ತು. ಇವತ್ತು ಎಲ್ರಿ ಅದು 5%, 6% ಮೇಲೆ ಬಡ್ಡಿ ಕೊಡಲ್ಲ ಬ್ಯಾಂಕು. ಬಟ್ ಅದೇ ಥರ ಸಾಲ ತಗೊಳ್ಳೋವಾಗಲೂ 21-22% ಇತ್ತು. ಇವಾಗ ಕೇವಲ ಮನೆ ಕಟ್ಟಬೇಕು ಅಂದರೆ 7% ಹೋದಾಗ ಆವಾಗ ಹಾ ಅಂತ ನಕ್ಕೊಂಡು ತಗೊಳ್ಳಲ್ವ ನಾವು? ಸೊ ಬದಲಾವಣೆ ಒಂದು ಗ್ಯಾರಂಟಿ ನ್ಯೂಸ್ ಅದು. ಬಟ್ ನಾವು ಅದಕ್ಕೆ ಏನು ಥರ ಅಂದರೆ, ಹಿಂದೆ ನಮ್ಮ ಅಪ್ಪ ಏನೋ 1936 15 ರೂಪಾಯಿ ಸಂಬಳ ಅಂತ ಹೇಳಿದ್ರೆ ಇವಾಗ 1 ನಿಮಿಷಕ್ಕೆ 15 ರೂಪಾಯಿ ಸಂಬಳ ಬರ್ತಾ ಇದೆ. ಆದ್ದರಿಂದ ನಾವು ಏನೇನು ಬದಲಾವಣೆಗೆ ನಾವು ಅಡ್ಜಸ್ಟ್ ಆಗಿದ್ದೀವೋ ಈ ಬದಲಾವಣೆಯೂ ಅತ್ಯಗತ್ಯ, ಅವಶ್ಯಕತೆ, ಅಗತ್ಯಕತೆ ಅಂತ ನನ್ನ ಮನಸ್ಸಿಗೆ ಹೇಳ್ತೀನಿ. ಬ್ಯಾಂಕಿನವನಾಗಿ ಹೇಳ್ತಾ ಇದ್ದೀನಿ ನಾನು.